ಸುದ್ದಿ 360 ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕನಕಪುರ ರಸ್ತೆಯಲ್ಲಿರುವಂತಹ ಕಾಳಿಕಾಂಬಾ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ, ಪಂಚಮಿ ಕ್ಷೇತ್ರ ಮಹಾಕಾಳಿ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ. ಒಳ್ಳೆ ಸುಂದರವಾದ ಪರಿಸರದಲ್ಲಿ ಮಾಡಿದ್ದಾರೆ. ಈ ಹುತ್ತ ಪ್ರತಿನಿತ್ಯ ಘಟಸರ್ಪ ಬಂದು ಹೋಗುತ್ತೆ. ದೊಡ್ಡ ಘಟಸರ್ಪ ನೋಡಿ, ನಮ್ಮ ಕ್ಷೇತ್ರದ ನಾಗರ, ಎಷ್ಟು ದೊಡ್ಡ ನಾಗರ ನೋಡಿ. ಇದೇ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಗುರುಗಳೇ, ತಮ್ಮ ಹೆಸರು ಮತ್ತೆ ಈ ಪಂಚಮಿ ಕ್ಷೇತ್ರ ಅಂತ ಯಾಕೆ ಹೆಸರು ಮಡಗಿದ್ರಿ? ಇದ್ರ ಉದ್ದೇಶ ಏನು? ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನೇನು ಸವಲತ್ತುಗಳು ಸಿಗುತ್ತೆ?
ಏನೇನು ಕಷ್ಟ ಪರಿಹಾರ ಆಗುತ್ತೆ ಒಂಚೂರು ನಮಗೆ ತಿಳಿಸ್ಕೊಡಿ ಗುರುಗಳು. ನನ್ನ ಹೆಸರು ಪುಟ್ಟಸ್ವಾಮಿ. ಯೋಗ, ಪಾರಂಪರಿಕ ವೈದ್ಯ ಇವುಗಳನ್ನು ಮಾಡೋದ್ರಿಂದ ಡಾಕ್ಟರ್ ಪುಟ್ಟಸ್ವಾಮಿ ಅಂತಲೂ ಮತ್ತು ಯೋಗ ಗುರೂಜಿ ಪುಟ್ಟಸ್ವಾಮಿ ಅಂತಲೂ ಜನ ಕರೆಯೋದುಂಟು. ಇಲ್ಲಿ ಪಂಚಮಿ ಕ್ಷೇತ್ರ, ನಾನು ಹುಟ್ಟೂರಲ್ಲಿ ಮಳವಳ್ಳಿನಲ್ಲಿ ಆ ಒಂದು ಅದ್ಭುತವಾದಂಥ ಜನರಿಗೆ ಒಂದು ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುವಂಥ ಒಂದು ಪಂಚಮಿ ಕ್ಷೇತ್ರ ಅಂದರೆ ಮೂಲಭೂತವಾಗಿ ಮೊದಲನೆಯದ್ದು ದೇವಾಲಯ, ಎರಡನೇದ್ದು ಯೋಗಾಲಯ, ಔಷಧಾಲಯ, ವೃದ್ಧಾಲಯ, ವಿದ್ಯಾಲಯ. ಇವು 5 ಉದ್ದೇಶವಾಗಿ ಇಟ್ಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ದೇವಾಲಯ ನಮ್ಮ ಧರ್ಮದ ಏನು ನೊಂದಂಥ ಜನರಿಗೆ ಸಾಂತ್ವನ ಹೇಳಲಿಕ್ಕೆ, ಅವರ ಕಷ್ಟ ಕಾರ್ಪಣ್ಯವನ್ನು ಒಂದು ಏನು ಪರಿಹರಿಸುವುದಕ್ಕೋಸ್ಕರ ಆ ತಾಯಿಯನ್ನ, ಮಹಾಕಾಳಿಯನ್ನ, ನೊಂದವರ ಮನಸ್ಸಿನಲ್ಲಿ ಆ ನೊಂದ ಭಾವನೆಗಳು ದೂರ ಆಗಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು ಹಸಿದವರಿಗೆ ಇಲ್ಲಿ ಅನ್ನ ಸಿಗಬೇಕು, ಸದಾ ನಿತ್ಯ ದಾಸೋಹ ಆಗಬೇಕು, ನಿತ್ಯ ಪ್ರಸಾದ ಸಿಗಬೇಕು ಇಲ್ಲಿ ಬಂದವರಿಗೆ. ಮತ್ತೆ ರೋಗ ರುಜಿನಗಳು ವಾಸಿ ಆಗುವ ಸದುದ್ದೇಶದಿಂದ ಯೋಗ ಮತ್ತು ಪಾರಂಪರಿಕ ವೈದ್ಯವನ್ನ ಇಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ಲಕ್ಷಾಂತರ ಜನ ಔಷಧಿಗಾಗಿ ಬರ್ತಾ ಇರ್ತಾರೆ. ಆಗ ಔಷಧಿ ಬಂದು ತಾಯಿಯನ್ನ ಪೂಜೆ ಮಾಡಿ ಸ್ಮರಣೆ ಮಾಡ್ಕೊಳ್ಳುವಂಥದ್ದು, ಇಲ್ಲಿ ಅನೇಕ ಪರಿಹಾರಗಳನ್ನ ನೀಡಲಾಗ್ತದೆ. ಹಾಗಾಗಿ ಬಂದಂಥ ಭಕ್ತಾದಿಗಳು ತೃಪ್ತರಾಗ್ತಾರೆ. ಮೊದಲನೇದಾಗಿ ನೊಂದು ಅವರ ತುಂಬ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದು ಅವರಲ್ಲಿ ಮಕ್ಕಳು ಸಾಗಿಲ್ಲ, ಮಕ್ಕಳಲ್ಲಿ ಏನೋ ಒಂದು ಅತಾಚುರ್ಯಗಳಾದಾಗ ಇಲ್ಲಿ ವೃದ್ಧಾಶ್ರಮದ ವ್ಯವಸ್ಥೆಯನ್ನು ಮಾಡಿದ್ವಿ. ಯಾವುದೇ ದೇಣಿಗೆ ಇಲ್ಲದೆ ನಾವು ಬಂದಂಥವ್ರಿಗೆ ಇಲ್ಲಿ ಊಟ ವಸತಿ ಎಲ್ಲನೂ ನೀಡಿ ಆ ಒಂದು ಅವರಿಗೆ ಸೇವೆ ಮಾಡೋ ಸದುದ್ದೇಶದಿಂದ ಪಂಚಮಿ ಕ್ಷೇತ್ರ ಅಂತೇಳಿ ಮಳವಳ್ಳಿಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ಈ ತಾಯಿ ಸನ್ನಿಧಿಲಿ ಯಾವೆಲ್ಲ ಕಾರ್ಯಕ್ರಮಗಳು ಜರುಗ್ತಿದೆ ಅದೊಂಚೂರು ನಮ್ಗೆ ತಿಳಿಸ್ಕೊಡಿ ಗುರುಗಳು. ನೋಡಿ, ಬಂದಂಥದ್ದು ಏನಂದ್ರೆ ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳಿಂದ, ಈಗ ಮದುವೆ ಆಗಿಲ್ಲ, ಅನೇಕ ಸಮಸ್ಯೆಗಳಿಂದ ಬಳಲ್ತಕ್ಕಂಥವ್ರಿಗೆ ಇಲ್ಲಿ ಮೊದಲನೇದಾಗಿ ಶುದ್ಧೀಕರಣ ಮತ್ತೆ ತಾಯಿಯಿಂದ ಏನು ಸೂಚನೆಗಳು ಬರುತ್ತವೋ ಅವರಿಗೆ ಪರಿಹಾರವನ್ನ ನೀಡ್ತಕ್ಕಂಥದ್ದು ನಡ್ಕೊ ಬಂದಿದೆ. ಈಗ ಹೊರಗಡೆಯಿಂದೆಲ್ಲ ತಮಿಳುನಾಡು, ಕೇರಳ, ಆಂಧ್ರ ಮತ್ತೆ ಈಗ ಹೊರ ಜಿಲ್ಲೆಗಳಿಂದೆಲ್ಲ ತುಂಬಾ ಜನ ಬಂದು ಹೋಗ್ತಾ ಇದ್ದಾರೆ. ಹಾಗಾಗಿ ನನಗೆ ಉದ್ದೇಶ ಬಾಯಿಂದ ಬಾಯಿಗೆ ಹೋಗಿ ಅವರ ಯಾರಿಗೆ ಉಪಕಾರ ಆಗಿದೆಯೋ ಅವರು ಜನರಿಗೆ ತಿಳಿಸ್ಬೇಕು. ಆ ತಿಳಿಸಿ ಇಲ್ಲಿ, ಏಕೆಂದ್ರೆ ತುಂಬಾ ಕಡೆ ಹೋಗಿ ಮೋಸ ಹೋಗಿರ್ತಾರೆ, ಆ ರೀತಿ ಮೋಸ ಆಗ್ಬಾರ್ದು. ಇಲ್ಲಿ ಬಂದಂಥವ್ರು ಅವರಿಗೆ ತೃಪ್ತಿ ಆಗ್ಬೇಕು. ಅವರು ಇನ್ನೊಬ್ಬರಿಗೆ ಹೇಳಿ ಇವರ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗಿದೆ, ನಮಗೂ ಈ ಕಡೆ ಉಪಯೋಗ ಆಗ್ಬೇಕು, ನೀವು ಹೋಗಿ ಅಂತೇಳಿ ಜನಗಳಿಗೆ ಬಾಯಿಂದ ಬಾಯಿಗೆ, ದೀಪದಿಂದ ಹೇಗೆ ದೀಪ ಹಚ್ತೀವೋ ಹಾಗೆ ಬಾಯಿಂದ ಬಾಯಿಗೆ ಹೋಗಿ ಆ ತಾಯಿಯ ಮಹಿಮೆ ಹೆಚ್ಚಿದೆ. ತಾಯಿಯಲ್ಲಿ ಒಂದು ಶಕ್ತಿ ಇದೆ. ಏನು, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಂದ್ರೆ ಯಾವುದು ಶಕ್ತಿ ದೇವತೆ, ಆ ಮಹಾಕಾಳಿ ಆಗ್ಬೋದು, ಚಾಮುಂಡಿ ಆಗ್ಬೋದು, ಹೀಗೆ ಶಕ್ತಿ ಪ್ರಧಾನವಾದ ದೇವಸ್ಥಾನಗಳು ಎಲ್ಲಿರ್ತಾವೋ ಅಲ್ಲಿ ಬಹುತೇಕ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ದೋಷವನ್ನ ಗುರುಗಳೇ, ಯಾವೆಲ್ಲ ಕಾಯಿಲೆಗಳಿಗೆ ನೀವು ಔಷಧಿಗಳು ಕೊಡ್ತಾ ಇದ್ದೀರಿ? ಆಮೇಲೆ ಇಲ್ಲಿ ಭಕ್ತಾದಿಗಳು ಹೇಳ್ತಾರೆ ಇಲ್ಲಿ ಬಂದವರಿಗೆ ಮದುವೆ ಆಗ್ಬೋದು, ಇಲ್ಲ ಮಕ್ಕಳು ಆಗ್ಬೋದು ಅಂತ ಹೇಳಿದ್ರು ಕೆಲವರು. ಅದ್ರ ಬಗ್ಗೆ ಒಂಚೂರು ನಮ್ಗೆ ವಿಚಾರ ಹೇಳ್ಕೊಡಿ ಗುರು. ಏನಿಲ್ಲ, ಇಲ್ಲಿ ನಾವು 35 ವರ್ಷಗಳಿಂದನೂ ಪಾರಂಪರಿಕ ವೈದ್ಯ ಪರಿಷತ್ ಏನು ಪರಿಷ್ಕಾರಗಳ ಅಂದ್ರೆ ಔಷಧಿಗಳನ್ನ ರೆಡಿ ಮಾಡೋದು, ಜೊತೆಗೆ ತರಬೇತಿ ಕೊಡೋದು. ಇಲ್ಲಿ ಬಂದಂಥವ್ರಿಗೆ ಈಗ ಮಂಡ್ಯದಲ್ಲಿ ತರಬೇತಿ ಕೊಡ್ತಾ ಇದ್ವಿ, ಮತ್ತೆ ಹೊರ ರಾಜ್ಯಗಳಲ್ಲಿ, ಹೊರ ಜಿಲ್ಲೆಗಳಲ್ಲೆಲ್ಲ ಪಾರಂಪರಿಕ ವೈದ್ಯವನ್ನು ಕಲಿಬೇಕು ಅನ್ನೋ ಉದ್ದೇಶ ಇರ್ತಕ್ಕಂಥವ್ರು ಮನೆಗೊಬ್ಬ ವೈದ್ಯ ಆಗ್ಬೇಕು ಅನ್ನೋ ಸದುದ್ದೇಶದಿಂದ ನಾವು ಇದನ್ನ ಸಂಘಟನೆ ಮಾಡಿ ಅವರಿಗೆ ಔಷಧಿಗಳನ್ನ ಕಲಿಸೋದ್ರ ಮೂಲಕ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದ್ವಿ. ಜೊತೆಗೆ ಇಲ್ಲಿ ನಮ್ಮಲ್ಲಿ ಅನೇಕ ಕಾಯಿಲೆಗಳಿಗೆ ಔಷಧಿಯನ್ನ ನಾನು ಈಗಾಗಲೇ 15,000ಕ್ಕೂ ಹೆಚ್ಚು ಖಾಸಗಿ ಚಾನೆಲ್ಗಳಲ್ಲಿ ನನ್ನ ಕಾರ್ಯಕ್ರಮಗಳಾಗಿದೆ. ಔಷಧಿಗಳನ್ನ, ನಾಟಿ ವೈದ್ಯ, ಪಾರಂಪರಿಕ ವೈದ್ಯವನ್ನ ಅನೇಕ ಚಾನೆಲ್ಗಳಲ್ಲಿ, ಖಾಸಗಿ ಚಾನೆಲ್ಗಳಲ್ಲಿ ನಾನು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀನಿ. ಜೊತೆಗೆ ಬಂದಂಥವರು ಇಲ್ಲಿ ತೃಪ್ತರಾಗಿದ್ದಾರೆ, ವ್ಯಾಧಿಗಳಿಂದ ಮುಕ್ತರಾಗಿದ್ದಾರೆ. ಅನೇಕ ವ್ಯಾಧಿಗಳನ್ನ ಇಲ್ಲಿ ರೆಡಿ ಮಾಡಿ ಕೊಟ್ಟಿದ್ದೇವೆ. ಅದರಲ್ಲೂ ಕೂಡ ಪುರುಷ ಬಂಜೆತನ, ಈಗ ಏನು ತುಂಬಾ ಪುರುಷರಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳಾಗ್ಬೋದು, ಅಂಡಾಣು ವೀರ್ಯಾಣುಗಳು ದೋಷಗಳಿರ್ಬೋದು, ಅದೇ ಸಂತಾನಹೀನತೆ ಇರ್ಬೋದು, ಅಥವಾ ಇದರೆ ಜಾಯಿಂಟ್ ಪೇನು, ಆರ್ಥ್ರೈಟಿಸು, ಡಯಾಬಿಟಿಕ್ಕು, ಮತ್ತೆ ಏನು ಡಾಕ್ಟರ್ ಕೈನಲ್ಲಿ ವಾಸಿ ಆಗಲ್ಲ, ಇದು ತುಂಬಾ ಕ್ರಿಟಿಕಲ್ ಇದೆ ಅನ್ನುವಂಥ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿ ಅದರಿಂದ ಜನಮನ್ನಣೆಗೆ ಪಾತ್ರರಾಗಿ
ರಾಜ್ಯ ಸರ್ಕಾರದಿಂದ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ. ನಾಟಿ ವೈದ್ಯ ಮತ್ತೆ ಪಾರಂಪರಿಕ ವೈದ್ಯ ಹೀಗೆ ಡಾಕ್ಟರೇಟ್ ಎಲ್ಲ ಕೊಟ್ಟು ಜನ ಸತ್ಕಾರನೂ ಸಹ ಮಾಡಿದ್ದಾರೆ.